ರೋಹಿಣಿ ಸುಂದರವಾದ 21 ವರ್ಷದ ಕನ್ಯೆ. ತಾಯಿ ಶಾರದಾ, ತಂದೆ ಶಂಕರ್, ತಮ್ಮ ಸುರೇಶ್, ತಂಗಿ ಸುಕನ್ಯಾ. ಶಂಕರ್ ಅವರಿಗೆ 2 ಹೆಂಡತಿಯರು. ಶಾರದಾ ಅವರಿಗೆ ಗತಕಾಲದಲ್ಲಿ ಮಗು ಹುಟ್ಟುವುದಿಲ್ಲವೆಂದು ಶಂಕರ್ ಅವರ ತಾಯಿ ಇನ್ನೊಂದು ಮದುವೆ ಮಾಡಿದರು. ಇದರಿಂದ ಶಾರದಾ ಅವರು ಮಾನಸಿಕವಾಗಿ ಕುಗ್ಗಿ ಹೋಗಿದ್ದರು. ಕೆಲವು ವರ್ಷಗಳ ನಂತರ ಶಾರದಾ ಅವರಿಗೆ 3 ಮಕ್ಕಳಾದರು. ಶಂಕರ್ ಅವರು 2 ಹೆಂಡತಿಯರು ಮತ್ತು ಮಕ್ಕಳನ್ನು ಬಿಟ್ಟು ಈ ಸಂಸಾರವೇ ಬೇಡವೆಂದು ದೇಶಾಂತರ ಹೊರಟು ಹೋದರು. ಶಂಕರ್ ಅವರ 2ನೇ ಹೆಂಡತಿ ಇನ್ನೊಂದು ಮದುವೆಯಾಗಿ ಹೊರಟು ಹೋದರು. ಈಗ ಮನೆಯ ಜವಾಬ್ದಾರಿಯೆಲ್ಲ ರೋಹಿಣಿಯ ಮೇಲೆ ಬಿದ್ದಿತ್ತು. ಮದುವೆಯಾಗಿ ಸುಂದರ ಸಂಸಾರ ನಡೆಸುವ ವಯಸ್ಸಿನಲ್ಲಿ ಹೊರಗೆ ಹೋಗಿ ಗಂಡು ಮಕ್ಕಳಂತೆ ದುಡಿಯುವುದು ರೋಹಿಣಿಯ ಕೆಲಸವಾಗಿತ್ತು. ಆ ಮನೆಗೆ ರೋಹಿಣಿಯ ಬಿಟ್ಟರೆ ಬೇರೆ ಯಾವ ದಿಕ್ಕೂ ಇರಲಿಲ್ಲ. ರೋಹಿಣಿ ಹೊರಗೆ ಹೋಗಿ ದುಡಿದು ಬರುತ್ತಿದ್ದಳು. ಹೇಗೋ ತನ್ನ ಸಂಸಾರವನ್ನು ನಡೆಸುತ್ತಿದ್ದಳು. ತನಗಷ್ಟೇ ನೋವಾದರೂ ಯಾರ ಬಳಿಯೂ ಹೇಳುತ್ತಿರಲಿಲ್ಲ. ಯಾವಾಗಲೂ ದೇವರ ಮೇಲೆ ನಂಬಿಕೆ ಇಟ್ಟು ಬದುಕುತ್ತಿದ್ದಳು. ರೋಹಿಣಿಯ ತಮ್ಮ ಸುರೇಶ್ ಕೂಡ ಚಿಕ್ಕ ಕೆಲಸ ಹುಡುಕೊಂಡಿದ್ದನು. ರೋಹಿಣಿ ತಂಗಿ ಸುಹಾಸಿನಿಯನ್ನು ಚೆನ್ನಾಗಿ ಓದಿಸಿ ವಿದ್ಯಾವಂತಳನ್ನಾಗಿ ಮಾಡಬೇಕು ಅಂತ ಒಳ್ಳೆ ಶಾಲೆಗೆ ಕಳಿಸ್ತಿದ್ಲು. ಹೀಗಿರುವಾಗ ರೋಹಿಣಿಗೆ ಒಂದು ಸಂಬಂಧ ಬಂದಿತ್ತು. ರೋಹಿಣಿಯ ಸಂಬಂಧಿಕರು, ನಿನಗೂ ಮದುವೆ ವಯಸ್ಸಾಗಿದೆ, ಮಾಡಿಕೊಮ್ಮ ಎಂದ್ರು. ಹುಡುಗ ಹಲವಾರು ಬಾರಿ ಜೈಲಿಗೆ ಹೋಗಿ ಬಂದಿದ್ರು. ಅವನತ್ರ ಆಸ್ತಿ ಇದೆ ಎಂಬ ಒಂದೇ ಕಾರಣಕ್ಕೆ ಅವನನ್ನೇ ಮದುವೆ ಮಾಡಿಕೊ ಅಂತ ಒತ್ತಾಯ ಮಾಡಿದ್ರು. ಅವಳ ಒಳ್ಳೆಯ ಗುಣವೋ ಅಥವಾ ವಿಧಿಯೋ ಗೊತ್ತಿಲ್ಲ, ಅವಳು ಕೂಡ ಮದುವೆಗೆ ಒಪ್ಪಿದ್ಲು. ಮದುವೆಯನ್ನು ಒಂದು ಪುಟ್ಟ ದೇವಸ್ಥಾನದಲ್ಲಿ ಮಾಡಲಾಗಿತ್ತು. ರೋಹಿಣಿ ಸರಳವಾಗಿ ತಯಾರಾಗಿದ್ದಳು. ಅವಳು ದೊಡ್ಡ ದೊಡ್ಡ ಕನಸು ಕಂಡವಳಲ್ಲ. ಬಡತನವಿದ್ದರೂ ನೆಮ್ಮದಿ ಮುಖ್ಯ ಎಂದುಕೊಂಡವಳು. ವರನನ್ನು ತಾಳಿ ಕಟ್ಟಲು ಕರೆದಾಗ ಅವನು ಪೂರ್ತಿಯಾಗಿ ಕುಡಿದು ಕೂರಲು ಅವನಿಗೆ ಶಕ್ತಿ ಇರಲಿಲ್ಲ. ತಾಳಿಯನ್ನು ಕೂಡ ಕಷ್ಟಪಟ್ಟೇ ಕಟ್ಟಿದನು. ಇದನ್ನು ನೋಡಿದವರಿಗೆ ಅಯ್ಯೋ, ಗಿಣಿಯನ್ನು ಗಿಡಗನ ಬಾಯಿಗೆ ಕೊಟ್ಟರೆ ಎಂದು ಮನಸ್ಸಿನಲ್ಲಿ ಅಂದುಕೊಳ್ತಿದ್ರು. ಪಾಪ, ಅವಳಿಗೆ ತಿಳಿದಿರಲಿಲ್ಲ ಅವಳು ಬಾಂಡ್ಲಿಯಿಂದ ಹಾರಿ ಬೆಂಕಿಗೆ ಬಿದ್ದಿದ್ದಾಳೆ ಅಂತ. ರೋಹಿಣಿ ಮದುವೆಯಾದ ಹುಡುಗನ ಹೆಸರು ಕೃಷ್ಣ. ಅವನಿಗೆ ತಂದೆ ತಾಯಿ ಇರಲಿಲ್ಲ. ಒಬ್ಬ ಅಣ್ಣ ರವಿ, ಅತ್ತಿಗೆ ಲಕ್ಷ್ಮಿ, ಅವರ 2 ಹೆಣ್ಣು ಮಕ್ಕಳು ಮತ್ತು ತಂಗಿ ಮಂಜುಳಾ, ಅವಳ ಗಂಡ ರಮೇಶ್. ಅವಳಿಗೆ 1 ಗಂಡು ಮಗು, 1 ಹೆಣ್ಣು ಮಗು. ಇವರು ಶ್ರೀಮಂತರಾಗಿದ್ದರು. ಆದ್ದರಿಂದ ರೋಹಿಣಿ ಮನೆಯವರನ್ನು ತುಂಬ ಹಿಂಸಿಸುತ್ತಿದ್ದರು. ಮಂಜುಳಾ ರೋಹಿಣಿ ಅವರ ಮನೆಯವರಿಗೆ, ನೀವು ಫುಟ್ಪಾತ್ ಜನ, ನಿಮಗೆ ತಿನ್ನಲು ಗತಿ ಇಲ್ಲ ಎಂದು ಕೀಳಾಗಿ ಮಾತಾಡುತ್ತಿದ್ದರು. ಅತ್ತಿಗೆ ಲಕ್ಷ್ಮಿ ಕೂಡ ಎಲ್ಲರನ್ನೂ ಕೀಳು ಭಾವದಿಂದಲೇ ನೋಡುತ್ತಿದ್ದರು. ರೋಹಿಣಿ ಮದುವೆ ಮುಗಿಸಿಕೊಂಡು ಗಂಡನ ಮನೆಗೆ ಹೊರಟಳು. ರೋಹಿಣಿ ಮತ್ತು ಕೃಷ್ಣ ಒಂದು ಮನೆಯಲ್ಲಿ ಇರುತ್ತಿದ್ದರು. ಅಕ್ಕಪಕ್ಕದಲ್ಲೇ ನಾದಿನಿ ಮತ್ತು ವಾರ್ಗಿತಿ ಕೂಡ ಇದ್ದರು. ರೋಹಿಣಿಗೆ ಕೃಷ್ಣನ ಬಗ್ಗೆ ಕೆಲವು ದಿನಗಳಲ್ಲೇ ಎಲ್ಲವೂ ಗೊತ್ತಾಯಿತು. ಕೃಷ್ಣ ಚಿಕ್ಕ ಪೇಂಟರ್ ಕೆಲಸ ಮಾಡುತ್ತಿದ್ದನು. ಅವನು ಕಂಠು ಪೂರ್ತಿ ಕುಡಿಯುತ್ತಿದ್ದನು. ಅವನಿಗೆ ಯಾರ ಜೊತೆಯೂ ಮಾತನಾಡುವ ಆಸೆ ಇರಲಿಲ್ಲ. ಎಲ್ಲರನ್ನೂ ದೂರ ಬಿಡುತ್ತಿದ್ದನು. ರೋಹಿಣಿ ಕೆಲಸ ಮುಗಿಸಿಕೊಂಡು ಬಂದು ಮಂಜುಳಾ ಮತ್ತು ಲಕ್ಷ್ಮಿಗೆ, ನನ್ನ ಗಂಡನ ನೋಡಿದ್ರಾ ಎಂದು ಕೇಳಿದರೆ, ಯಾವ ಮೋರಿಯಲ್ಲಿ ಬಿದ್ದಿದ್ದಾನೋ ಏನೋ, ಹೋಗಿ ನೋಡು. ಅವಳು ಅಳುತ್ತಾ ತನ್ನ ಚಲೆ ಚಚ್ಚಿಕೊಂಡು ಮೋರಿಲಿ ಬಿದ್ದಿದ್ದವನ ಅಕ್ಕಪಕ್ಕದ ಜನರ ಸಹಾಯದಿಂದ ಎತ್ತಿಕೊಂಡು ಮನೆಗೆ ಹೋಗುತ್ತಿದ್ದಳು. ಅವಳ ಮನಸ್ಸು ಹೇಳಲಾಗದಷ್ಟು ನೋವು. ಅವನಿಗೆ ಸ್ನಾನ ಮಾಡು ಎಂದು ಹೇಳಿದರೂ, ಸ್ನಾನದ ಮನೆಗೆ ದೂಡಿದರೂ ಸ್ನಾನ ಮಾಡುತ್ತಿರಲಿಲ್ಲ. ಕುಡಿದು ನಶೆಯಲ್ಲಿ ಇರುತ್ತಿದ್ದನು. ರೋಹಿಣಿಯ ತಾಯಿ ಶಾರದಾ ಅವರು ಅಥವಾ ಬೇರೆ ಸಂಬಂಧಿಕರು ಬಂದರೆ ಅಂದು ಜೋರು ಜಗಳ ನಡೆಯುತ್ತಿತ್ತು. ಜಗಳವನ್ನು ನೋಡಿ ಮಂಜುಳಾ ಮತ್ತು ಲಕ್ಷ್ಮಿ ಜೋರಾಗಿ ನಗುತ್ತಿದ್ದರು. ಯಾರೂ ಕೃಷ್ಣನಿಗೆ ಬುದ್ಧಿ ಹೇಳುತ್ತಿರಲಿಲ್ಲ. ಕೃಷ್ಣ ಹಾಳಾಗಿ ಹೋದರೆ ಎಲ್ಲ ಆಸ್ತಿಯನ್ನು ತಾವು ಪಡೆದು ಚೆನ್ನಾಗಿ ಬದುಕಬಹುದು ಎಂಬ ಕೀಳು ಮಟ್ಟದ ಆಸೆ ಇಟ್ಟುಕೊಂಡಿದ್ದರು. ಬೆಳಗ್ಗೆ ಎಲ್ಲ ಕುಡಿದು ನಶೆಯಲ್ಲಿರುತ್ತಿದ್ದನು. ಆ ನಶೆಯಲ್ಲೇ ರೋಹಿಣಿಯನ್ನು ರಾತ್ರಿ ಇಡೀ ಪೀಡಿಸುತ್ತಿದ್ದನು. ಒಂದು ದಿನ ಕೃಷ್ಣನನ್ನು ಅವನ ಅಣ್ಣ ಮತ್ತು ಭಾವ ಚೆನ್ನಾಗಿ ಕುಡಿಸಿ ಆಸ್ತಿ ಪತ್ರಕ್ಕೆ ಸಹಿ ಮಾಡು ಎಂದು ಹೇಳಿದರು. ಆ ನಶೆಯಲ್ಲೂ ಅವನು ಪತ್ರಕ್ಕೆ ಸಹಿ ಮಾಡಲಿಲ್ಲ. ಇದನ್ನು ತಿಳಿದ ಮೋಹಿನಿ, ಮಗು ಹುಟ್ಟಿದರೆ ಬದಲಾಗುತ್ತಾನೆ ಎಂದು ಅವನು ಕೊಡುತ್ತಿದ್ದ ನೋವನ್ನು ಸಹಿಸಿಕೊಳ್ಳುತ್ತಿದ್ದಳು. ಕುಡಿದು ಬಂದು ಮೃಗದ ಹಾಗೆ ದೈಹಿಕ ಹಿಂಸೆ ನೀಡುತ್ತಿದ್ದನು. ಅವಳು ಮುಟ್ಟಾಗಿದ್ದರೆ ಹೊಡೆದು ಬಡಿದು ಅವಳಿಗೆ ನಿತ್ಯ ಚಿತ್ರಹಿಂಸೆ ಕೊಡುತ್ತಿದ್ದನು. ಕೆಲವು ದಿನಗಳಲ್ಲೇ ಕೃಷ್ಣ ಕೆಲಸ ಬಿಟ್ಟುಬಿಟ್ಟನು. ಯಾವಾಗಲೂ ಕುಡಿದು ತೂರಾಡುತ್ತಿದ್ದನು. ರೋಹಿಣಿ ಕೆಲಸ ಮಾಡುತ್ತಿದ್ದಳು. ಹೊರಗಡೆ ಮನೆಯ ಒಳಗಡೆ 2 ಕೆಲಸವನ್ನು ನಿಭಾಯಿಸುತ್ತಿದ್ದಳು. ಅವಳ ಗರ್ಭದಲ್ಲಿ ಈಗ ಕೃಷ್ಣನ ಮಗು ಬೆಳೆಯುತ್ತಿತ್ತು. ಅವಳಿಗೆಷ್ಟೇ ನೋವಿದ್ದರೂ, ಆ ಮನೆ ನರಕವಾಗಿದ್ದರೂ ತನ್ನ ಮಗುವಿಗೆ ತಂದೆ ಅವಶ್ಯಕತೆ ಇದೆ ಎಂದು ನೋವನ್ನು ಮುಚ್ಚಿಕೊಂಡು ಬಾಳುತ್ತಿದ್ದಳು. ಒಮ್ಮೊಮ್ಮೆ ಕೃಷ್ಣ ಮನೆಯಲ್ಲಿದ್ದ ಎಲ್ಲವನ್ನೂ ಮಾರಿಕೊಂಡು ಕುಡಿಯಲು ಹೋಗುತ್ತಿದ್ದನು. ಒಂದು ಇಡೀ ಅಕ್ಕಿಯನ್ನೂ ಬಿಡುತ್ತಿರಲಿಲ್ಲ.
ತುಂಬ ಹೊಟ್ಟೆ ಹಸಿದು ಅವಳು ಮಂಜುಳಾ ಮತ್ತು ಲಕ್ಷ್ಮಿ ಮನೆಗೆ ಹೋದರೆ ಅವರು ಮಾಡಿದ್ದನ್ನು ಮುಚ್ಚಿಟ್ಟುಕೊಳ್ಳುತ್ತಿದ್ದರು.